ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಈಗ ಮಾಜಿ ಸಿಎಂ ಆಗಿರತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಪ್ರಚಾರಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು. ಸದ್ಯ ತೆರೆದ ವಾಹನದಲ್ಲಿ ಏನಂದರೆ ವಾರ್ಡ್ ನಂಬರ್ 24ರಲ್ಲಿ ಈಗಾಗಲೇ ಪ್ರಚಾರ ಆರಂಭ ಮಾಡಿರುವಂಥದ್ದು. ಸದ್ಯ ಬೊಮ್ಮಾಯಿ ಅವರ ಜೊತೆ ಇದ್ದಾರೆ, ಮಾತನಾಡ್ಸೋಣ. ಸರ್, ಈಗ ನಿಮ್ಮ ಒಂದು ಅಭ್ಯರ್ಥಿ ಎಷ್ಟರ ಮಟ್ಟಿಗೆ ಗೆಲುವನ್ನು ಸಾಧಿಸ್ತಾನೆ? ನಮ್ಮ ಅಭ್ಯರ್ಥಿಗೆ ನಿರೀಕ್ಷೆ ಮೀರಿ ಎಲ್ಲ ವರ್ಗದ ಜನರ ಬೆಂಬಲ ಕಾಣ್ತಾ ಇದೆ. ನಾನು ಈಗ ಗ್ರಾಮೀಣ ಪ್ರದೇಶಕ್ಕೂ ಹೋಗಿದ್ದೆ, ಈಗ ಶಹರ ಪ್ರದೇಶಕ್ಕೂ ಬಂದಿದ್ದೇನೆ. ಎರಡೂ ಇದರಲ್ಲಿ ಭಾಳ ದೊಡ್ಡ ಪ್ರಮಾಣದ ಒಂದು ಬೆಂಬಲ ಸಿಗ್ತಾ ಇದೆ. ಇದು ಜನರೇ ತಾವೇ ಸ್ವಂತ ಚುನಾವಣೆಯನ್ನು ಮಾಡ್ತಿರುವಂಥ ಒಂದು ಹಬ್ಬದ ವಾತಾವರಣ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಪರವಾಗಿ ಶ್ರೀನಿವಾಸ್ ದಾಸ್ ಕರೇಪುರ ಪರವಾಗಿದೆ. ಸರ್, ಈಗ ನಾಗನೂರು ಕೂಡ ಹೋಗಿದ್ರಿ, ಕೆಲವೊಂದಿಷ್ಟು ಮುಖಂಡರ ಜೊತೆ ಸಭೆಯನ್ನು ಮಾಡಿದ್ರಿ. ಯಾವ ಥರ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ? ಭಾಳ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಸ್ವಯಂ ಪ್ರೇರಣೆಯಿಂದ ಭಾಳಷ್ಟು ಜನ ಮುಂದೆ ಬಂದಿದ್ದಾರೆ ಮತ್ತು ಎಲ್ಲ ವರ್ಗದ ಜನ ಒಕ್ಕಟ್ಟಾಗಿ ಈ ಸತಿ ನಾವು ಚುನಾವಣೆಯನ್ನು ನಾವೇ ಮಾಡ್ತೇವೆ, ಇದು ನಮ್ಮ ಚುನಾವಣೆ ಅನ್ನುವಂಥ ಭಾವನೆ ಇವತ್ತು ಜನಸಾಮಾನ್ಯರಲ್ಲಿದೆ. ಸರ್, ಇಲ್ಲಿ ಜನರಲ್ ವ್ಯಕ್ತಿ ಚುನಾವಣೆ ನಿಂದಿರಬೇಕಾಗಿತ್ತು, ST ವ್ಯಕ್ತಿಯನ್ನು ಹಾಕಿ ಏನೋ ಒಂಥರ ವಿಶೇಷವಾಗಿ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾರೆ ಅಂತ. ನೋಡಿ, ಇದರಲ್ಲಿ SC ST ಸಂಬಂಧ ಬರೋದಿಲ್ಲ. ಜನರಿಗೆ ಯಾರು ಸೇವೆಯನ್ನು ಮಾಡಲು ಸಿದ್ಧರಿದ್ದಾರೆ, ಜನರ ಬಾಗಿಲಿಗೆ ಹೋಗಿ ಯಾರು ಸೇವೆ ಮಾಡ್ತಾರೆ, ಅದು ಬಹಳ ಮುಖ್ಯ. ಜನ ಮಾಲೀಕರು, ಅವ್ರ ಬಾಗಿಲಿಗೆ ನಾವು ಹೋಗಬೇಕು, ನಮ್ಮ ಬಾಗಿಲಿಗೆ ಅವ್ರು ಬರಬಾರ್ದು. ಆ ನೀತಿಯಿಂದ ಇವತ್ತು ದಾಸ್ ಕರಿಯಪ್ಪ ಅವರ ಕುಟುಂಬ ಭಾಳ ಸಾಮಾನ್ಯ ವರ್ಗದಿಂದ ಬಂದಿದೆ. ಹಾರ್ಡ್ ವರ್ಕರ್ ಇದ್ದಾರೆ, ಕಮಿಟ್ಮೆಂಟ್ ಇದೆ ಮತ್ತು ಎಲ್ಲ ವರ್ಗದ ಜನರ ಪ್ರೀತಿ ವಿಶ್ವಾಸ ಅವ್ರಿಗಿದೆ. ಹೀಗಾಗಿ ಗೆಲ್ಲುವಂಥ ಅವಕಾಶ ಅವ್ರಿಗೆ ಹೆಚ್ಚಿರೋದ್ರಿಂದ ಪಕ್ಷ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಸರ್, ದಿವಂಗತ ಶಿವಶಂಕರಪ್ಪನವರು 20 ವರ್ಷದಿಂದ ಆ ಒಂದು ಕ್ಷೇತ್ರವನ್ನು ಆಡಳಿತ ನಡೆಸಿದ್ದಾರೆ. ಆದಾಗ್ಯೂ ಕೂಡ ಆ ಒಂದು ಕ್ಷೇತ್ರವನ್ನು ಹಿಡಿತವನ್ನು ಬಿಡಿಸಲಿಕ್ಕೆ ಭಾಳಷ್ಟು ಕಸರತ್ತು ಪಡಬೇಕು ಅಂತ. ಖಂಡಿತವಾಗೂ ಶ್ರಮ ಪಡಬೇಕಾಗುತ್ತೆ. ಯಾವುದೋ ಅಷ್ಟು ಸುಲಭ ಇಲ್ಲ. ಚುನಾವಣೆ ಅಂದರೆ ಸುಲಭದ ಮಾತಲ್ಲ. ನಾವೆಲ್ಲ ಸಂಘಟಿತವಾಗಿ ಒಕ್ಕಟ್ಟಾಗಿ ಒಂದಾಗಿ ಆ ಕೆಲಸವನ್ನು ಮಾಡೋದಕ್ಕೆ ಸನ್ನದ್ಧರಾಗಿದೆ. ಪಕ್ಷದ ಒಳಗಡೆ ಕೆಲವೊಂದಿಷ್ಟು ಮುನುಸುಗಳಿದ್ದು ಅವೀಗ ನಾನು ಆಗಲೇ ಹೇಳಿದಂತೆ ಈ ಚುನಾವಣೆ ಪಕ್ಷದಲ್ಲಿ ಒಕ್ಕಟ್ಟನ್ನು ಮೂಡಿಸಿದೆ. ಕೆಲವು ಚುನಾವಣೆಗಳು ಪಕ್ಷದ ಬಿಕ್ಕಟ್ಟು ಮೂಡಿಸಿದರೆ, ಕೆಲವು ಚುನಾವಣೆಗಳು ಒಕ್ಕಟ್ಟು ಮೂಡಿಸ್ತದೆ. ಅಂಥ ಒಂದು ಚುನಾವಣೆ ಇದು. ನಮ್ಮ ಪಕ್ಷದಲ್ಲಿ ಒಕ್ಕಟ್ಟನ್ನು ಮೂಡಿಸಿರುವಂಥ ಚುನಾವಣೆ. ಸರ್, ರಾಜಕೀಯ ಕುಟುಂಬ ಹಿನ್ನೆಲೆ ಇರತಕ್ಕಂಥದ್ದು, ಜೊತೆಗೆ ಆರ್ಥಿಕವಾಗಿ ಪ್ರಬಲವಿರತಕ್ಕಂಥ ಕುಟುಂಬದ ವಿರುದ್ಧ ನಿಮ್ಮ ಅಭ್ಯರ್ಥಿ ಗೆದ್ದು ಬರಬೇಕಲ್ಲ ಅಂತ. ಇದು ಜನಶಕ್ತಿ ಮತ್ತು ರಾಜಶಕ್ತಿ ನಡುವಿರುವಂಥ ಹೋರಾಟ. ಯಾವಾಗ ಜನಶಕ್ತಿ ರಾಜಶಕ್ತಿ ಸಂಘರ್ಷ ಜನಶಕ್ತಿ ಗೆಲ್ತು. ನಿಮ್ಮ ಅಭ್ಯರ್ಥಿ ಖಂಡಿತ. ಇದಿಷ್ಟು ಅಂತಂದ್ರೆ ಸಂಸಾರ ಅಂತ ಬಸವರಾಜ ಬೊಮ್ಮಾಯಿ ಕ್ಯಾಮರಾಮನ್ ಜೊತೆ ಶಿವಮಡಿ